ಹಾಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾಳೆ 23/3/2026 ನಡೀತಕ್ಕಂಥ SSLC ವಿಜ್ಞಾನ ವಾರ್ಷಿಕ ಪರೀಕ್ಷೆ 1ಕ್ಕಾಗಿ ಜೀವ ವಿಜ್ಞಾನದಲ್ಲಿ ಬಯಾಲಜಿಯಲ್ಲಿ ಬರ್ತಕ್ಕಂಥ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ನೋಡೋಣ. ಫಸ್ಟ್ ಪಾರ್ಟಲ್ಲಿ ನಾವು ಫಿಸಿಕ್ಸನ್ನು ಕವರ್ ಮಾಡಿದ್ದೀವಿ, ಸೆಕೆಂಡ್ ಪಾರ್ಟಲ್ಲಿ ಕೆಮಿಸ್ಟ್ರಿ ಇದೆ, ಇವಾಗ ಥರ್ಡ್ ಪಾರ್ಟಲ್ಲಿ ಬಯೋಸೈನ್ಸಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ಹೇಳ್ತೀನಿ. ಮ್ಯಾಕ್ಸಿಮಮ್ ಬರ್ತಾವೆ, ಸ್ವಲ್ಪ ಚೆನ್ನಾಗಿ ಕ್ಲಿಯರಾಗಿ ನೀವು ಏನು ಮಾಡಬೇಕಂದ್ರೆ LBಗಳನ್ನು ಇಟ್ಕೊಂಡು ಓದಬೇಕು. ಯಾಕೆಂದರೆ ಅಪ್ಲೈಡ್ ಕ್ವಶನ್ಸ್ ಇರ್ತಾವೆ. ಇದು ಕನ್ನಡ ಸಮಾಜದಂಗೆ ಇದೇ ಬರ್ತದೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಕನ್ಸೆಪ್ಟ್ ಹೇಳ್ತೀವಿ, ಬಟ್ ಅಲ್ಲಿರ್ತಕ್ಕಂಥ ಪ್ರಶ್ನೆಗಳು ಅಪ್ಲೈಡಲ್ಲಿ, ಕಾರಣ ಕೊಡುವಲ್ಲಿ, ಮಿಸ್ಸಿಂಗಲ್ಲಿ ನಿಮ್ಗೆ ಏನು ಮಾಡ್ತಾವೆ ಅಂದರೆ ಬರ್ತಾವೆ. ಅದನ್ನು ಚೆನ್ನಾಗಿ ನೋಡಬೇಕು. ಜೀವಕ್ರಿಯೆಗಳು ಇಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 1, 4 ಅಂಕದ 1, 4 ಪ್ರಶ್ನೆ, 7 ಅಂಕಗಳು ಬರ್ತವೆ. ಇಲ್ಲಿ ವಿಶೇಷವಾಗಿ ಪೋಷಣೆಯ ಅರ್ಥ, ಸ್ವಪೋಷಕ ಮತ್ತು ಪರಪೋಷಕದ ನಡುವಿನ ವ್ಯತ್ಯಾಸವನ್ನು ನೋಡ್ಕೊಡ್ರಿ. ಓಕೆ, ಸೊ ವ್ಯತ್ಯಾಸವನ್ನು ನೀವು ಚೆನ್ನಾಗಿ ಕಲೀರಿ. ಇನ್ನು ಮಾನವ ಮತ್ತು ಸಸ್ಯಗಳಲ್ಲಿ ಪೋಷಣೆ ಪ್ರಕ್ರಿಯೆ ಹೇಗೆ ನಡೀತದೆ, ಮಾನವ ಮತ್ತು ಸಸ್ಯಗಳಲ್ಲಿ ಉಸಿರಾಟ, ಮಾನವ ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ, ಮಾನವ ಮತ್ತು ಸಸ್ಯಗಳಲ್ಲಿ ವಿಸರ್ಜನೆ. ಈ 4 ಕನ್ಸೆಪ್ಟನ್ನು ಚೆನ್ನಾಗಿ ಎಳೆದಾಗಿ ನೋಡಿದರೆ 7ಕ್ಕೆ 7 ಮಾರ್ಕ್ಸು ಸಿಗ್ತವೆ. ಇದೇ ಕನ್ಸೆಪ್ಟಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ ಇಮ್ಮಡಿ ರಕ್ತ ಪರಿಚಲನೆ. ಸೊ ಇಮ್ಮಡಿ ರಕ್ತ ಪರಿಚಲನೆ ಅರ್ಥ ಮತ್ತು ಮಹತ್ವವನ್ನು ನೋಡ್ಕೊಡ್ರಿ. ಸೊ ಅದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ, ಇಮ್ಮಡಿ ರಕ್ತ ಪರಿಚಲನೆಯ ಅರ್ಥ ಮತ್ತು ಮಹತ್ವ. ಇನ್ನು ಪಿತ್ತರಸ, ಲಾಲಾರಸ, ದುಗ್ಧರಸ, ಜಠರದ ಹೈಡ್ರೋಕ್ಲೋರಿಕ್ ಆಮ್ಲ ಇವುಗಳ ಕಾರ್ಯಗಳನ್ನು ಸ್ವಲ್ಪ ನೋಡಿದರೆ ಪಿತ್ತರಸದ ಕೆಲಸ, ಲಾಲಾರಸ, ದುಗ್ಧರಸ, ಆಮೇಲೆ ಜಠರದಲ್ಲಿ ಸ್ರವಿಕೆ ಆಗ್ತಕ್ಕಂಥ ಈ HCl ಬಗ್ಗೆ ಸ್ವಲ್ಪ ನೋಡ್ಕೊಡ್ರಿ. ಇನ್ನು ದ್ವಿತೀಯ ಸಂಶ್ಲೇಷಣೆ ಅರ್ಥ ಮತ್ತು ಸಮೀಕರಣ. ಓಕೆ, ಆಮೇಲೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಸಸ್ಯದಲ್ಲಿ ನಡೀತಕ್ಕಂಥ ಪ್ರಕ್ರಿಯೆಗಳಿದ್ದಾವೆ, ಹಂತಗಳಿದ್ದಾವೆ, ಅದನ್ನು ಚೆನ್ನಾಗಿ ನೋಡ್ಕೊಂಡೋಗಿ. ಬಾಷ್ಪ ವಿಸರ್ಜನೆ 1 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ. ಇನ್ನು ವಿಶೇಷವಾಗಿ ಮನುಷ್ಯನ ಜೀರ್ಣಕ್ರಿಯೆಯಲ್ಲಿ ಸಣ್ಣ ಕರಳಿನ ಪಾತ್ರ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರ ಕ್ರಿಯೆ ಹೇಗೆ ನಡೀತದೆ, ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸ, ನೆಫ್ರಾನ್ರ ರಚನೆ ಮತ್ತು ಕಾರ್ಯವನ್ನು ನೋಡ್ಕೊಂಡೋಗಿ ಚಿತ್ರವನ್ನು ಸಹಿತನೂ ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಸಸ್ಯಗಳಲ್ಲಿ ತ್ಯಾಜ್ಯಗಳನ್ನು ಹೊರಹಾಕ್ತಕ್ಕಂಥ ವಿಧಾನಗಳು ಯಾವಿದ್ದಾವೆ, ಮಾನವ ದೇಹದಲ್ಲಿ ಮೂತ್ರ ಉತ್ಪತ್ತಿ ಆಗ್ತಕ್ಕಂಥ ವಿಧಾನ ಹೇಗಿದೆ, ಈ ಜೈಲಮ್ ಮತ್ತು ಫ್ಲೋಯಮ್ ನಡುವಿನ ವ್ಯತ್ಯಾಸ, ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟದ ನಡುವಿನ ವ್ಯತ್ಯಾಸ, ರಕ್ತದ ಘಟಕಗಳು, ಸಸ್ಯಗಳಲ್ಲಿ ಕಂಡುಬರುವ ವಿಸರ್ಜನಾ ತಂತ್ರಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವಕ್ಕೆ ಬರ್ತೀನಿ. 1 ಅಂಕದ 1, 2 ಅಂಕದ 1, 3 ಅಂಕದ 1, ಒಟ್ಟು 3 ಪ್ರಶ್ನೆ, 6 ಅಂಕ ಇದೆ. ಇಲ್ಲಿ ಪರಾವರ್ತಿತ ಕ್ರಿಯೆ ಮತ್ತು ಪರಾವರ್ತಿತ ಚಾಪದ ಅರ್ಥ. ಇಲ್ಲಿ ಪರಾವರ್ತಿತ ಆವೇಗದ ಮಾರ್ಗ ಅಂತ ಇದೆ ನೋಡಿ, ಗ್ರಾಹಕ ನರ ಆವೇಗ ಅಂತ ಇದೆ, ಆ ಮಾರ್ಗವನ್ನು ಚೆನ್ನಾಗಿ ಕಲ್ಕೊಡ್ರಿ. ಇನ್ನು ನರ ಅಂಗಾಂಶ, ಓಕೆ, ಅಲ್ಲಿ ಚಿತ್ರ ಬರ್ತದೆ. ನರ ಅಂಗಾಂಶದ ಕಾರ್ಯಗಳು, ಸಸ್ಯ ಹಾರ್ಮೋನುಗಳು, ಇಲ್ಲಿ ಬೆಳವಣಿಗೆಯನ್ನು ಪ್ರತಿಬಂಧಿಸುವ, ಬೆಳವಣಿಗೆಯನ್ನು ಉತ್ತೇಜಿಸುವ, ಇಲ್ಲಿ 2 ಟೈಪ್ ಬರ್ತಾವೆ. ಓಕೆ, ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಹಾರ್ಮೋನ್ ಹಾರ್ಮೋನು, ಬೆಳವಣಿಗೆಯನ್ನು ಉತ್ತೇಜಿಸುವ ಸಸ್ಯ ಹಾರ್ಮೋನುಗಳು. ಓಕೆ, ಆಬಿಸಿಕ್, ಜಿಬ್ಬರ್ಲಿನ್, ಸೊ ಇವೆಲ್ಲ ಇದ್ದಾವೆ, ಅದನ್ನು ನೋಡ್ಕೊಡ್ರಿ. ಇನ್ನು ಪ್ರಾಣಿ ಹಾರ್ಮೋನುಗಳಲ್ಲಿ ವಿಶೇಷವಾಗಿ ಸ್ಥಾನ ಕಾರ್ಯಗಳನ್ನು ನೋಡ್ಕೊಡ್ರಿ. ಅಡ್ರಿನಲಿನ್ ಆಗಿರ್ಬೋದು, ಥೈರಾಕ್ಸಿನ್ ಆಗಿರ್ಬೋದು, ಈಸ್ಟ್ರೋಜನ್, ಟೆಸ್ಟೋಸ್ಟಿರಾನ್, ಮೇದೋಜಿರಕದಲ್ಲಿರ್ತಕ್ಕಂಥ ಇನ್ಸುಲಿನ್, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿಂದ ಗ್ಯಾರಂಟಿಯಾಗಿ ನಿಮಗೆ ಸಸ್ಯ ಹಾರ್ಮೋನು ಮತ್ತು ಪ್ರಾಣಿ ಹಾರ್ಮೋನುಗಳಲ್ಲಿ ಪ್ರಶ್ನೆಗಳು ಸಿಗ್ತವೆ. ಓಕೆನಾ. ಇನ್ನು ಸಸ್ಯಗಳ ಬೆಳವಣಿಗೆಯಿಂದ ಉಂಟಾದ ಚಲನೆಗಳು ಅಂತ ಇದೆ. ಇಲ್ಲಿ ಗುರುತ್ವಾನುವರ್ತನೆ, ದ್ವಿತೀಯಾನುವರ್ತನೆ, ರಾಸಾಯನಿಕಾನುವರ್ತನೆ, ಜಲಾನುವರ್ತನೆ, ಓಕೆ, ಅವೆಲ್ಲ ಇದ್ದಾವೆ. ಸ್ವಲ್ಪ ವ್ಯತ್ಯಾಸಗಳನ್ನು ಕೂಡ ನಿಮ್ಗೆ ಏನು ಮಾಡ್ಬೋದಪ್ಪ ಅಂದರೆ ಕೇಳ್ಬೋದು. ಸ್ವಲ್ಪ ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹದ ನಡುವಿನ ವ್ಯತ್ಯಾಸ ಇಂಪಾರ್ಟೆಂಟ್ ಅದ. ಮನುಷ್ಯನ ಮೆದುಳಿನ ಚಿತ್ರ ಮತ್ತು ಮೆದುಳಿನಲ್ಲಿರ್ತಕ್ಕಂಥ ಮುಖ್ಯ ಭಾಗಗಳನ್ನು ನೋಡ್ಕೊಂಡು ಹೋದ್ರು ಇಲ್ಲಿಂದ ನೀವೇನು ಮಾಡ್ತೀರಪ್ಪ ಅಂದರೆ ಕನ್ಸೆಪ್ಟ್ಗಳನ್ನು ಕವರ್ ಮಾಡ್ತೀರಿ. ಇನ್ನು ಇದು ಇಂಪಾರ್ಟೆಂಟ್ ಅದ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತಾವೆ. ಸ್ವಲ್ಪ ಏಕಕೋಶ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ವಿಧಾನ, ಈ ಹೆಡ್ರಾ, ಸ್ಪೆರೋಗೇರಾ, ಅಮೀಬಾ, ವಿದಳನ, ತುಂಡರಿಕೆ, ಓಕೆ, ಮಗ್ಗುವಿಕೆ, ಇದನ್ನು ಸ್ವಲ್ಪ ನೀವು ನೀಟಾಗಿ ಏನು ಮಾಡಬೇಕಂದ್ರೆ ನೋಡ್ಕೋಬೇಕು. ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಹೇಗಿದೆ. ಇನ್ನು ಮನುಷ್ಯರಲ್ಲಿ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳೇನಿದ್ದಾವೆ, ಕಾರ್ಯಗಳೇನಿದ್ದಾವೆ, ಇದು ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಓಕೆ, ಸೊ ಗಂಡು ಸಂತಾನೋತ್ಪತ್ತಿ ಅಂಗಗಳು, ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು. ಸ್ವಲ್ಪ ಸಬ್ ಕ್ವಶನಲ್ಲಿ ನಿಮಗೆ ಋತುಚಕ್ರದ ಬಗ್ಗೆ ನೋಡ್ಕೊಡ್ರಿ. ಋತುಚಕ್ರ ಹೇಗೆ ಉಂಟಾಗ್ತದೆ, ಇನ್ನು ಲೈಂಗಿಕ ಸಂಪರ್ಕದಿಂದ ಹರಡತಕ್ಕಂಥ ಯಾವೆಲ್ಲ ರೋಗಗಳಿದ್ದಾವೆ, ಗರ್ಭ ನಿರೋಧಕ ವಿಧಾನಗಳು ಯಾವಿದ್ದಾವೆ, ಶಲಾಕಾಗ್ರದ ಮೇಲೆ ಪರಾಗದ ಮೊಳವಿಕೆಯ ಚಿತ್ರ, ಪರಾಗಸ್ಪರ್ಶ, ಅದರಲ್ಲಿ ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶವನ್ನು ಚೆನ್ನಾಗಿ ಕಲ್ಕೊಡ್ರಿ, ವ್ಯತ್ಯಾಸ ಕಲ್ಕೊಡ್ರಿ. ಓಕೆ, ಅದು ಇಂಪಾರ್ಟೆಂಟ್ ಅದ. ಜರಾಯು ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಜರಾಯುವಿನ ಕಾರ್ಯನೂ ಕೂಡ ಇಂಪಾರ್ಟೆಂಟ್ ಅದ.
ಇನ್ನು ಪ್ರತಿ ಸರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೋಸ್ಟ್ ಏನಪ್ಪ ಅಂದರೆ ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳು. ಈ ಕೃಷಿಯಲ್ಲಿ ರೈತರಿಗೆ ಕಾಯಜ ಸಂತಾನೋತ್ಪತ್ತಿ ಮಾಡೋದ್ರಿಂದ ತುಂಬಾ ಅನುಕೂಲಗಳಿದ್ದಾವೆ. ಓಕೆ, ಒಂದು 5 ಪಾಯಿಂಟ್ಸ್ ಇದ್ದಾವೆ. ಅದನ್ನು ನೀವು ನೀಟಾಗಿ ಏನು ಮಾಡ್ಕೋಬೇಕಪ್ಪ ಅಂದರೆ ನೋಡ್ಕೊಂಡಿದ್ರೆ ಇಲ್ಲಿಂದನೂ ಕೂಡ ನೀವು ಅಂಕಗಳನ್ನು ಏನು ಮಾಡ್ತೀರಿ, ಬಯೋಸೈನ್ಸಲ್ಲಿನೂ ಕೂಡ ಪಡಿತೀರಿ. ಇನ್ನು 4th ಲೆಸನ್ ಮೋಸ್ಟ್ ಇಂಪಾರ್ಟೆಂಟು ಅನುವಂಶೀಯತೆ, ಹೆರಿಡಿಟಿ ಅಂತ ಕರಿತೀವಿ. ಇಲ್ಲಿ ಸ್ವಲ್ಪ ನೀವು ಏನು 1 ಮಾರ್ಕರಲ್ಲಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಅನುವಂಶೀಯ ಪಿತಾಮಹ ಯಾರು, ಏಕತಳೀಕರಣ, ದ್ವಿತಳೀಕರಣ, ಈ ಮೆಂಡಲ್ರವರು ಬಟಾಣಿ ಸಸ್ಯಗಳನ್ನು ತಗೊಳ್ಳಿಕ್ಕೆ ಕಾರಣ ಏನು, ಆಮೇಲೆ ಗಂಡಿನಲ್ಲಿರ್ತಕ್ಕಂಥ ವರ್ಣತಂತುಗಳ ಸಂಖ್ಯೆ, ಹೆಣ್ಣಿನಲ್ಲಿರ್ತಕ್ಕಂಥ ವರ್ಣತಂತುಗಳ ಸಂಖ್ಯೆ, ಓಕೆ, ಆಮೇಲೆ ಈ ಜೀನ ನಮೂನೆಗಳ ಅನುಪಾತ, ಇವು ನಿಮಗೆ 1 ಮಾರ್ಕರಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಇನ್ನು 3 ಮಾರ್ಕರಲ್ಲಿ ನಾವು ನಿಮಗೆ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಏನಂದರೆ ಚಕ್ಕರ್ ಬೋರ್ಡ್ಗಳನ್ನು ಕಲಿಬೇಕು. ಓಕೆ, ಏಕತಳೀಕರಣ ಚಕ್ಕರ್ ಬೋರ್ಡ್, ದ್ವಿತಳೀಕರಣ ಚಕ್ಕರ್ ಬೋರ್ಡ್, F2 ಪೀಳಿಗೆ ಚಕ್ಕರ್ ಬೋರ್ಡ್. ಸೊ ಪ್ರತಿ ಚಕ್ಕರ್ ಬೋರ್ಡನ್ನು ಪಡೆದು ಅದರಲ್ಲಿರ್ತಕ್ಕಂಥ ಅನುಪಾತವನ್ನು ಬರಿಬೇಕು. ಓಕೆ, ಸೊ ಯಾವ ಥರನಾಗಿ ಅನುಪಾತಗಳನ್ನು ಇದೆ ಅದರಲ್ಲಿ 1:2:1, 9:3:3:1, ಇವೆಲ್ಲ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ, ಅದಕ್ಕೇ ನಿಮಗೆ 1 ಮಾರ್ಕ್ಸ್ ಇರ್ತದೆ. ಇನ್ನು ಮೆಂಡಲ್ರವರ ಪ್ರಕಾರ ಪ್ರಬಲ ಮತ್ತು ದುರ್ಬಲ ಗುಣಗಳು, ಇದು ಸ್ವಲ್ಪ ಇಂಪಾರ್ಟೆಂಟ್ ಅದ, ಅದನ್ನು ನೋಡ್ಕೊಂಡು ಹೋಗಿ. ಓಕೆ, ಸೊ ಮೆಂಡಲ್ರವರು ಯಾವೆಲ್ಲ ಪ್ರಬಲ ಗುಣಗಳು ಅಂದಿದ್ದಾರೆ, ಯಾವ ದುರ್ಬಲ ಗುಣಗಳು ಅಂದಿದ್ದಾರೆ, ಆ ಕನ್ಸೆಪ್ಟನ್ನು ನೀವು ಏನು ಮಾಡಿ ಅಂದರೆ ಚೆನ್ನಾಗಿ ಕಲ್ಕೊಡ್ರಿ. ಮನುಷ್ಯನ ಲಿಂಗ ನಿರ್ಧಾರಣೆ, ಮಾನವನಲ್ಲಿ ಮಗುವಿನ ಲಿಂಗ ನಿರ್ಧಾರಣೆಯಲ್ಲಿ ತಂದೆಯೇ ಮುಖ್ಯ ಪಾತ್ರ ವಹಿಸ್ತಾನೆ ಅಂತ ಬರ್ತದೆ. ಓಕೆ, ಆಮೇಲೆ ಒಂದು ಡಯಾಗ್ರಾಮ್ ಇದೆ ನೋಡಿ, ತಂದೆಯಿಂದ ಬರ್ತಕ್ಕಂಥ ವರ್ಣತಂತ್ರ, ತಾಯಿಯಿಂದ ವರ್ಣ ಬರ್ತಕ್ಕಂಥ XXXY. ಸೊ ಯಾವುದೆಲ್ಲ ಸೇರಿಸಿದ್ರೆ ಗಂಡು ಮಗು ಆಗ್ತದೆ, ಯಾವ ವರ್ಣತಂತ್ರಗಳು ಸೇರಿದರೆ ಹೆಣ್ಣು ಮಗು ಆಗ್ತದೆ, ಆ ಕನ್ಸೆಪ್ಟ್ಗಳನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಚೆನ್ನಾಗಿ ನೋಡ್ಕೋಬೇಕು. ಸೊ ನಾನು ಹೇಳಿರ್ತಕ್ಕಂಥ 3 ಪಾರ್ಟು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿರ್ತಕ್ಕಂಥ 3 ಪಾರ್ಟ್ಸ್ ನೋಡಿದರೆ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ನಿಮ್ಗೆ ಏನಾಗ್ತಾವಪ್ಪ ಅಂದರೆ 70+ ಸಿಕ್ಕೇ ಸಿಗ್ತಾವೆ. ಕನ್ಸೆಪ್ಟ್ ಹೇಳಿದ್ದೀನಿ. ಇನ್ನು ಒಳಗಡೆ ಪ್ರಶ್ನೆಗಳು ಕೆಲವೊಂದು ಸರಿ ಅಪ್ಲೈಡ್ ಬರ್ತಾವೆ, ಅದನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ನೀವು ಎಳೆಯಾಗಿ ಏನು ಮಾಡಬೇಕಪ್ಪ ಅಂದರೆ ವಿಜ್ಞಾನವನ್ನು ಓದಬೇಕು. ವಿಶೇಷವಾಗಿ ಅಪ್ಲೈಡ್ ಕ್ವಶನ್ಸ್ ಇರ್ತಾವೆ, ಪ್ರಶ್ನೆಗಳನ್ನು ನಿಧಾನವಾಗಿ ಓದಿ ಅರ್ಥ ಮಾಡಿಕೊಳ್ಬೇಕು. ನೀವು ಎಷ್ಟು ನಿಧಾನವಾಗಿ ಓದಿ ಅರ್ಥ ಮಾಡ್ಕೊಳ್ತೀರಿ ಅಷ್ಟು ನಿಮಗೆ ಆನ್ಸರ್ಸ್ಗಳು ಏನಾಗ್ತವಪ್ಪ ಅಂದರೆ ಸಿಗ್ತಾವೆ. ಒಟ್ಟೆ ಗಡಿಬಿಡಿ ಮಾಡಬಾರ್ದು. ಮತ್ತು ಸೈನ್ಸಲ್ಲಿ ಓನ್ಲಿ ಕನ್ಸೆಪ್ಟನ್ನು ಡೈರೆಕ್ಟ್ ಪಾಯಿಂಟ್ಸ್ಗಳನ್ನೇ ಬರೀಬೇಕು. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸುತ್ತು ಬಳಸಿ ಬರಲಿಕ್ಕೆ ಅವಕಾಶ ಇಲ್ಲ. ಏನು ಕೇಳಿರ್ತಾರಲ್ಲ ಅಷ್ಟು ಪಾಯಿಂಟ್ಸ್ ವೈಸ್ ನೀವು ಬರೆದ್ರೆ ಆರಾಮಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಸ್ಕೋರ್ಗಳನ್ನ ಕೊಡ್ತಾರೆ. ಇಲ್ಲೇನು 1-2 ಪೇಜಾಗಿ ಬರೆಯುವಂಗೆ ಏನೂ ಇಲ್ಲ. ಬರೀ 12 ಮಾರ್ಕ್ಸ್ ಡಯಾಗ್ರಾಮ್ ಇರ್ತಾವೆ. ಓಕೆ, ಸೊ 9ರಿಂದ 12 ಮಾರ್ಕ್ಸ್ ಡಯಾಗ್ರಾಮ್ಗಳನ್ನ ಬರೀತೀರಿ. 6ರಿಂದ 8 ಮಾರ್ಕ್ಸ್ಗಳನ್ನ ವ್ಯತ್ಯಾಸ ಇರ್ತದೆ. ಓಕೆ, 6ರಿಂದ 8 ಅಂಕಗಳು ನಿಮಗೆ ವ್ಯಾಖ್ಯೆಗಳು ಇರ್ತವೆ. ಓಕೆ, ಸ್ವಲ್ಪ ಪ್ರಯೋಗಾಧಾರಿತ ಪ್ರಶ್ನೆಗಳು ಇರ್ತವೆ, ಅಪ್ಲೈಡ್ ಕ್ವಶನ್. ಹಿಂಗೆ ಭಾಳ ಈಸಿಯಾಗಿ ನೀವು ಏನು ಮಾಡ್ಬೋದಪ್ಪ ಅಂದರೆ ಸೈನ್ಸನ್ನು ಬರಿಬೋದು. ಸೊ ನಾವೆಲ್ಲ ಕನ್ಸೆಪ್ಟ್ಸ್ಗಳನ್ನ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ಹೇಳಿದ್ದೀನಿ. ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ. 3 ಕೂಡ ಮಿಕ್ಸ್ ಆಗಿ ಮಾಡ್ಕೊಂಡು ಓದ್ಕೊಡ್ರಿ ಅಂತ ಹೇಳ್ತಾ ಗುಡ್ ಲಕ್. ಸೊ ನೈಟ್ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ, ಎಲ್ಲರೂ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಯವರೆಗೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.